ಇದೇನನ್ ಮಕ್ಕಳು ರಂಗೋಲಿಯ ಹಿಂಗೆ ಬಿಡ್ಬಿಟ್ಟಿದ್ದೆ. ಅಲ್ಲಿ ನೋಡಪ್ಪ, ಭಾರತದ ಪಟಾವೆ ಬಿಡಿಸ್ಬಿಟ್ಟವಳೆ. ಮ್ಯಾಲ್ ನೋಡು ಕ್ಯಾಸ್ರಿ, ಮಧ್ಯದಾಗ ಬಿಳಿ, ಕೆಳಗಡೆ ನೋಡಪ್ಪ ಹಸುರ ಬಣ್ಣ. ಸರಿ, ರಂಗೋಲಿ ನೋಡಿ ಹಂಗೆ ನಿಂತ್ಕೊಂಡಿರೋದ ಏನ್ ಇಸ್ಯ ಅಂತ ನಿಮ್ಗೆ ಗೊತ್ತಾಗೈತಾ ಹೆಂಗೆ ಅಂತ ನಾನಿವಾಗ ಪರೀಕ್ಷೆ ಮಾಡ್ಬೇಕು. ಅಮ್ಮಕ್ಕ ಜಯಣ್ಣ ಬತ್ತಿದ್ನಲ್ಲ ರಸ್ತೆಲಿ ಒಂದ್ ಮುಖ್ಯವಾದ ವಿಚಾರವ ಹನುಮಕ್ಕನ ಹತ್ರ ಮಾತಾಡ್ಬೇಕು ಅಂತ ಬಿರ್ಬಿರುನ್ ಬತ್ತಾವ್ ನೋಡು. ಏನಪ್ಪ ಇಸ್ಯ ಹೇಳ್ಬಿಡು ಜಯಣ್ಣ, ಅದೇನ ಇಲ್ಲಿ ನೋಡೇ ಸುಸ್ತಾಗ್ಬಿಟ್ಟೆ ನಾನು. ಯಾಕಪ್ಪ? ಏನ್ ಈ ಪಾಟಿ ಸಂಭ್ರಮದಾಗ ಅವಳಲ್ಲ ಹನುಮಕ್ಕ, ಇನ್ ನಾವ್ ಇಚ್ಛೆ ಇನ್ನೇನ್ ಹೇಳೋದು ಅಂತಾನೆ ಡೌಟ್ ಆಗ್ಬಿಟ್ಟೆ ನಂಗೆ. ಏನಾಯ್ತೋ ಮನಸ್ನಾಗೆ ಒಸಿ ಕೇಳ್ಕೊಳ. ಗಣರಾಜ್ ದಿನೋತ್ಸವ ಅಲ್ವೇನಪ್ಪ ನಾಳೆ, ಅದ್ರದ್ದು ಹೊಸಿ ಸಂದಾಗಿ ಆಚರಿಸುವ ಅಂತ ಹೇಳಕ್ ಬಂದೆ. ಇವತ್ತಿಂದಲೇ ಶುರು ಹಚ್ಕೊಬಿಟ್ಟವಳಲ್ಲ ಹನುಮಕ್ಕ ಆಚರಣೆಯ. ಹಂಗೆ ಏನೇನ್ ಮಾಡೋದು ಅಂತ ಹೇಳು ನೀನು. 60 ವರ್ಷ ಆಗದಂತ ಕಪ್ಪು. ನಮ್ಮ ದೇಶ ಗಣತಂತ್ರ ದಿವಸ ಅಂತ ಹೇಳಿ ರಾಜ್ಯ ಆಮೇಲೆ ದೇಶ ಅಂತ ಘೋಷಣೆ ಮಾಡ್ಕೊಂಡು 60 ವರ್ಷ ಆಗದಂತೆ. ಅದಕ್ಕೆ ಎಲ್ಲ ಜನ ಎಲ್ಲ ಸಂದಾಗಿ ಆಚರಣೆ ಮಾಡ್ಲಿ ಅನ್ನೋದು ಆಸೆ ನಮ್ದು. ಹಳ್ಳಿ ಶಾಲೆಗಳೆಲ್ಲ ಸಿಂಗಾರಗೊಳ್ತದಕ್ಕಪ್ಪ. ಐಕ ಮಕ್ಕ ಎಲ್ಲ ಬಹಳ ಉತ್ಸಾಹದಿಂದ ಅವ್ರೆ. ಅಲ್ಲ, ಸಿಂಗಾರ ಮಾಡೋದು ಒಂದ್ ಹಬ್ಬ ಅಂದ್ರೆ ಮನೆ ಅಟ್ಟಿ ಬಾಕ್ಲೆಲ್ಲ ತೊಳೆಯೋದು, ಬಳಿಯೋದು, ರಂಗೋಲಿ ಇಡೋದು ಇದೆಲ್ಲ ಇದ್ದೇ ಇರ್ತದಪ್ಪ. ಆಮೇಲೆ ಹಬ್ಬದ ದಿನ ಸಿಹಿ ಮಾಡ್ಕೊಂಡು ತಿನ್ನೋದು ಇದೆಲ್ಲಾನು. ಇಷ್ಟೇ ಆದ್ರೆ ಆಯ್ತಾ? ಏನ್ ವಿಶೇಷ ಅಂತ ಹೇಳಕ್ಕೆ ಒಂದ್ ಸಮಾರಂಭ ಮಾಡಿ ಯಾರು ದೊಡ್ಡವರು ಬರ್ಬೇಕು. ಏನ್ ಹೇಳಿ ಈಗ ಹೇಳ್ಬಿಡಪ್ಪ. ಅದೇನ ನನ್ನ ಹತ್ರ ಹೇಳ್ಕೊಂಬಂದಿಲ್ಲ ಇಸ್ವ, ಹನುಮಕ್ಕಂಗ್ ಹೇಳ್ಬೇಕು ಅಂತ. ಈಗ ಸಮಾರಂಭ ಅಂತ ಅಮ್ಮಕ್ಕ ಹೇಳ್ತಾವಳೆ. ಹೇಳ್ಬಿಡ, ದೊಡ್ಡವ್ರನ್ನ ಯಾಕೆ ಕರಿಯೋದನ್ಮಕ್ಕ? ನಿನ್ನೆ ಕರೆದ್ಬಿಟ್ಟು ಪಟಾವ ಆರಿಸ್ಬಿಡಮ್ಮ. ಓಹೋ, ಇದು ಸರಿ ಆಗದ ಯಾಕಪ್ಪ? ನಕ್ಸಾಟ್ಕೆ ಮಾಡ್ಬೇಡ ನೀನು. ಇಲ್ಲ ಹನುಮಕ್ಕ, ನಕ್ಸಾಟ್ಕೆ ಮಾಡಕ್ಕಲ್ಲ, ಅದು ಬಹಳ ಗಂಭೀರವಾದ ವಿಚಾರ. ಈಗ ಮೊನ್ನೆ ನಾನೊಂದು ಸ್ಕೂಲ್ಗೆ ಹೋಗಿದ್ದೆ. ಆ ಸ್ಕೂಲ್ನಾಗೆ ಒಂದ್ ಪಟ್ಟಿ ಮಾಡಾಕವ್ರೆ. ಆ ಪಟ್ಟಿನಾಗೆ ಒಂದ್ ಕಡೆ ಈ ದೇಶದ ಮಹಾನ್ ನಾಯಕರದ್ದೆಲ್ಲ ಹೆಸರದೆ, ಇನ್ನೊಂದ್ ಕಡೆ ಆ ಊರಿನ ಅಭಿವೃದ್ಧಿಗೆ ಶ್ರಮಿಸಿರ್ತಾರಲ್ಲಪ್ಪ ಅವ್ರ ಹೆಸರುಗಳು. ಊರಿನ ಹಿರಿಕರು, ಆಮೇಲೆ ಆ ಶಾಲೆ ಅಭಿವೃದ್ಧಿ ಶ್ರಮಿಸಿರುವಂತವ್ರು, ಅವ್ರದ್ದೆಲ್ಲದು ಫೋಟೋ ಹಾಕಿ ಅವ್ರದ್ದೆಲ್ಲ ವಿಚಾರಗಳ ಬರ್ದವ್ರೆ. ಅಂತೋರ್ ವಿಚಾರನು ಕೂಡ ಮಕ್ಳು ಕಲ್ತ್ಕೋಬೇಕು ಅಂತ ಹೇಳ್ತಾ ಇದ್ರು. ಹೌದಪ್ಪ. ಅಲ್ಲ, ನಮ್ ದೇಶಕ್ಕೆಲ್ಲ ಹೋರಾಡದವ್ರು ಹೇಳ್ತಾರಲ್ಲ, ಹೋರಾಟಗಾರರು ಅಂತ, ಅವ್ರ ಬದುಕು ಎಲ್ಲ ತಿಳ್ಕೊಳ್ಳೋದ್ ಬೇಡ. ಗಾಂಧೀಜಿ ಅವ್ರದ್ದು ಹೆಸರು ಹಾಕಿದ್ರ ಜಯಣ್ಣ? ನೀನು ಗಾಂಧೀಜಿ, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ದೊಡ್ಡ ಮನುಷ್ಯರು ಅವ್ರ ಹೆಸರುನು ಒಂದ್ ಕಡೆ ಹಾಕವ್ರೆ. ಊರ್ನ ಅಭಿವೃದ್ಧಿ ದುಡ್ದಿರೋರ್ ಹೆಸರುನು ಒಂದ್ ಕಡೆ ಹಾಕವ್ರೆ. ಆಗ ನನಗ್ ಬಹು ಖುಷಿ ಆಯ್ತು. ಈ ಊರ್ನ ಐಕ ಪಟ್ಟಿ ಪುಸ್ತಕದಾಗೆ ಬ್ಯಾರೆಯವ್ರದ್ದೆಲ್ಲ ಓದ್ಕತವೆ, ಆ ಊರ್ನವ್ರ ಬಗ್ಗೆ ತಿಳಿಸೋರ್ ಯಾರು? ತಿಳ್ಕೊಬೇಕಪ್ಪ. ಹಂಗೆಯ ಈಗ ನಮ್ಮ ಹನುಮಕ್ಕನ್ ಕರ್ಕ ಹೋಗಿ ಪಟಾವ ಆರಿಸ್ಬಿಟ್ರೆ ಹನುಮಕ್ಕ ಊರಿನ ಹಿರೇ ಮಹಿಳೆ ಅಂತ ಹೇಳಿ ಐಕಳಿಗೆಲ್ಲ ಗೊತ್ತಾಯ್ತವಲ್ಲ. ಊರಿನ ಹಿರಿ ಮಹಿಳೆ ಅಂತ ವಯಸ್ಸಾಗ್ಬಿಟ್ರೆ ಸಾಲದು, ಗೊತ್ತಾಯ್ತು. ಏನಾರು ಅವ್ರ ದೇಶಕ್ಕೆ ದುಡ್ದಿರ್ಬೇಕು ಅಂತ ಅವ್ರ ವಿಷಯ ಎಲ್ಲ ಹೇಳ್ಬೇಕು. ಅಮ್ಮಕ್ಕ, ನೀನ್ ದುಡ್ದಿರೋದ್ ಕಡಿಮೆಯಾ? ನಮ್ಮ ಹಳ್ಳಿಗೆ ಸುಮಾರು ಸಹಾಯ ಮಾಡಿದ. ಅಲ್ಲಪ್ಪ, ಅದೆಲ್ಲ ಬೇರೆ ವಿಷಯ. ಈಗ ಅದೇನೋ ಹೇಳಿದ್ರಲ್ಲಪ್ಪ, ನಮ್ ದೇಶದ್ದು ಗಣರಾಜ್ಯೋತ್ಸವ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಹೇಳ್ಬೇಕು. ನಂಗೆಲ್ಲ ತುಂಬಾ ವಿವರ ಬರಕಿಲ್ವಲ್ಲ. ಜಯಣ್ಣ ಹೇಳ್ಕೊಡ್ತಾನ ಬಿಡು ಹನುಮಕ್ಕ, ಬುದ್ಧಿವಂತ. 25ನೇ ತಾರೀಕು ಇವತ್ತು ರಾತ್ರಿ ಬಂದ್ಬಿಡು, ನಮ್ಮ ಮನೆಯಲ್ಲಿ ಒಂದ್ ಕಲಾಸ ತಕೊಬಿಡ್ತೀನಿ. ಏನ್ ಗೊತ್ತೈತೆ ಹೇಳು. ಹಂಗೆಲ್ಲ ಹೇಳಕ್ ಆಯ್ತತ? ನೀನು ತಕೊಬಂದು ಏನೇನಾರು ಗುರುದಕ್ಷಿಣೆ ಅಂತ ಕೊಟ್ರೆ ಹೇಳೋದು, ಇಲ್ಲ ಅಂದ್ರೆ ನಾಳೆ ಐಕ ಚಪ್ಪಾಳೆ ಹೊಡಿಬೇಕಲ್ಲ ನೀನ್ ಭಾಷಣ ಮಾಡಿದ್. ಅಲ್ಲಪ್ಪ, ಎಲ್ಲ ಗಂಭೀರವಾಗಿ ತಕೊಳ್ಳೋದಿಲ್ಲ, ಬರೀ ನಕ್ಸಾಟ್ಗೆ ಆಯ್ತು. ಏನ್ ಮಾಡ? ಅದೇನ್ ಹೇಳ್ಬಿಡಪ್ಪ ಗಂಭೀರವಾಗಿ, ಅಮ್ಮ ಕೇಳ್ತಾವಳೆ. ಡೆಲ್ಲಿ ಅಂತ ಐತಲ್ಲ, ಅಲ್ಲಿ ಇಡೀ ನಮ್ ದೇಶದ್ದು ಶಕ್ತಿ, ಮಿಲಿಟರಿ ಶಕ್ತಿ ಏನೈತಲ್ಲ ಅದ್ರದ್ದು ಒಂದು ದೊಡ್ಡ ಪೆರೇಡ್ ಮಾಡ್ತಾರ ಕಣ್ಣಣ್ಣ. ಟಿವಿನಾಗೆಲ್ಲ ತೋರಿಸ್ತಾರಲ್ಲ. ಠಾಕ 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 ನಡ್ಕೊಂಡ್ ಹೋಯ್ತಿರ, ಮೈ ಜುಮ್ ಅಂತದಕ್ಕಪ್ಪ. ಈಗ ಜೈ ಜವಾನ್ ಜೈ ಕಿಸಾನ್ ಅಂದ್ರಲ್ಲ, ಹಂಗೆ ಸೈನಿಕರು ಅವರು ಹೋಗೋದ್ ನೋಡಿದ್ರೆ ಒಂಥರ ಖುಷಿ ಆಯ್ತು. ಒಂದಪ್ಪ ಹೋಗೋಣ, ಆಸೆ ನೋಡ, ಆಸೆ ಹನುಮಕ್ಕಂದ. ಅಲ್ಲೆಲ್ಲ ಕೆಂಪು ಕೋಟೆ ಎಲ್ಲ ನೋಡ್ಕೊಂಡು ಹಾಗೆಲ್ಲ ಮಾಡ್ತಾವ್ರಂತಲ್ಲ, ನೀನ್ ಹೇಳ್ದಿಯಲ್ಲ ಈಗ ನಡ್ಕೊಂಡ್ ಹೋಗೋದು ಅದೆಲ್ಲ ನೋಡ್ಕೊಂಡ್ ಬಂದೆ ಬಿಡಮ್ಮ ಜೀವನದಾಗ ಒಂದ್ಸಲ. ಮಕ್ಕ ನಿಮ್ ಮುಂದಾಳತ್ವದಲ್ಲಿ ಹೋಗ್ಬಿಡಮ್ಮ. ಈ ಕಿತ ಆಗಕ್ಕಿಲ್ಲ ಬಿಡು, ಮುಂದಿನ ಕಿತ ನೋಡಮ್ಮ. ನೀನು ಗಾಳಿನಾಗ ಹೋಯ್ತದಲ್ಲ ಪೋ,
ವಿಮಾನ ಓ ಆಕಾಶನಾಗ ಹಾರಾಡ್ತದಲ್ಲ? ಅದ್ರಾಗೆ ಟಿಕೆಟ್ ತೆಕೊಟ್ಬಿಡು ಅನ್ಮಕ್ಕ. ನೀವ್ ಮುಂದ್ಗಡೆ ಸೀಟ್ನ ಕುಂತ್ಕೋ, ಹಿಂದ್ಗಡೆ ನಾನು ಚಂದ್ರನ ನಿಮ್ ಕುಂತಿರ್ತೆ. ದೇಶ ನೀನ್ ನೋಡ್ಬೇಕು ಅಂತಿದ್ರೆ ಬಾ, ಇಲ್ದಿದ್ರೆ ನಾನ್ ಒಬ್ಳೆ ಹೋಗ್ತೀನಿ ಬಿಡು. ನಾನ್ ಯಾಕೆ ಟಿಕೆಟ್ ಅಮ್ಮಕ್ಕ ಜಯಣ್ಣ ಬರ್ದಿದ್ರು ಪರವಾಗಿಲ್ಲ, ನಾನು ಒಬ್ಬನ್ ಮಾತ್ರ ನೋಡ್ದ ಇಲ್ಲೇ ಭೇದ ಮಾಡ್ತಾವನೆ. ಎಲ್ರನ್ನು ಕರ್ಕೊಂಡ್ ಹೋಗ್ತೀನಿ, ಟಿಕೆಟ್ ಕೊಂಡ್ಕೋಬೇಕು. ಅವ್ರ ಟಿಕೆಟ್ ಆಗಕ್ಕಿಲ್ಲ ಕರ್ಕೊಂಡ್ ಅನ್ಮಕ್ಕ. ಹೋಗ್ತೀನಿ. ಅಪಾರ ಕಾಸ ಇದ್ದಂತೆ. ರೈಲಲ್ಲಿ ಹೋಗಮ್ಮ. ನಿಂಗೆ ಹೆದರಿಕೆ ಆಯ್ತದಲ್ಲ ಅನ್ಮಕ್ಕ, ಗಾಳಿ ಲಾರ್ದಾಗ. ಅದಕ್ಕೆ ನೀನ್ ಎದ್ರಕತಿಯ ಹಿಡ್ಕೊಳಂ ಭದ್ರಾಗಿ ನಿಂತ್ಕೊಂತಿರ್ತೀವಿ ನಾವು. ಏನು ಬೇಡ, ರೈಲ್ನಾಗೆ ಹೋಗೋಣ. ಹನ್ಮಕ್ಕ 300 ವರ್ಷ ಯಾರಿದ್ದಾರೋ ಯಾರಿರೋದಿಲ್ವೋ, ಯಾರ್ ಬಲ್ರು. ಅದಕ್ಕೆ ಜಯಣ್ಣ ಅದೇನ ಹೇಳ್ತಿದ್ದಲ್ಲಪ್ಪ, ಪೆರೇಡು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ. ಆನೇನಾಗೆ ಕಣ್ಣಣ್ಣ ಐಕನ್ನ ಕೂರಿಸ್ಕೊಂಡು ಹೋಯ್ತಾ ಇರ್ತಾರೆ. ಈ ಶೌರ್ಯ ಪ್ರಶಸ್ತಿ ಅಂತ ಮಕ್ಕಳು ಸಾಹಸ ಪ್ರದರ್ಶನ ಮಾಡಿರ್ತಾವಲ್ಲ, ಅಂತ ಮಕ್ಕಳಿಗೆ ಪ್ರಶಸ್ತಿಯ ಕೊಡ್ತಾರಂತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ ದೇಶದ ಕಲೆ, ಸಾಹಿತ್ಯ, ಸಂಸ್ಕೃತಿ ಇದನ್ನೆಲ್ಲ ಬಿಂಬಿಸಕ್ಕೆ ಈ ದಸರಾದಾಗೆ ಸ್ತಬ್ಧ ಚಿತ್ರ ಅಂತ ಮಾಡಿರಕಿಲ್ವಾ? ಓ ಅಂತವ ಇಡೀ ದೇಶದವ್ರೆಲ್ಲ ಭಾಗವಹಿಸಿ ಅಲ್ಲಿ ಸ್ತಬ್ಧ ಚಿತ್ರವ ಮಾಡಿರ್ತಾರೆ. ಹಂಗೆ ಎಲ್ಲ ಗೊತ್ತಾಗ್ಬೇಕು ನಿನಗೆ. ಒಂದ್ ಕಿತ ನೋಡ್ಬಿಟ್ರೆ ನಮ್ ದೇಶ ಏನು ಮತ್ತೆ ಇದ್ರ ಸಂಸ್ಕೃತಿ ಏನು ಅನ್ನೋದು ಗೊತ್ತಾಗ್ಬೇಕು. ಎಲ್ಲಾ ನಮ್ ದೇಶದಾಗೆ ಆಡೋ ಭಾಷೆಗಳವರು ಎಲ್ಲಾ ಬಂದಿರ್ತವ್ರೆ, ಎಲ್ಲಾ ಭಾಷೆಗಳವರು. ಅದೇ ಹನ್ಮಕ್ಕ ಹೇಳ್ತಾರಲ್ಲ, ವಿವಿಧತೆಯಲ್ಲಿ ಏಕತೆ ಅಂತ. ಅದನ್ನ ಬಿಂಬಿಸೋ ತರದಲ್ಲಿ ಇರ್ತದೇನೋ ಜಯಣ್ಣ ಅಲ್ವಾ? ದೇಶ ಅದ್ರ ಸಮಗ್ರತೆ, ನಮ್ ದೇಶದ ಶಕ್ತಿ ಎಲ್ಲ ತೋರ್ಸಕ್ಕೆ ಒಬ್ರು ಅತಿಥಿಗಳು ಅಂತ ಬೇರೆ ದೇಶದಿಂದ ಕರೆಸ್ತಾರೆ. ಹೌದಾ? ಅವರು ಗಾಂಧಿ ಮಹಾತ್ಮನ್ ಬಗ್ಗೆನು ಹೇಳ್ತವ್ರ? ಹೇಳ್ತಾರಲ್ಲ, ಹೇಳ್ತವ್ರೆ. ಮಹಾತ್ಮ ಗಾಂಧೀಜಿ ಅವ್ರು ಹಿಂಗ್ ಬದುಕಿದ್ರು, ಮತ್ತೆ ಅವ್ರು ಹಿಂಗೆ ದೇಶಕ್ಕೆಲ್ಲ ಉಪದೇಶ ಮಾಡಿದ್ರು. ಆಮೇಲೆ ಅವರು ಹೇಳ್ತಾ ಇದ್ದಿದ್ದೇನು, ಇನ್ನೊಂದ್ ದಿನ ಬರ್ತದಲ್ಲಪ್ಪ, ಏನೋ ಹೇಳ್ತವ್ರಲ್ಲ, ಶಿವಣ್ಣ ಹೇಳ್ತಿದ್ನಲ್ಲ, ಜನವರಿ ತಿಂಗಳಾಗೆ ಬರ್ತದೆ ಬಿಡು. ಅದೇ ಕುಷ್ಠ ನಿರ್ಮೂಲನಾ ದಿವಸ ಅಂತ ಆಚರಣೆ ಮಾಡ್ತಾರೆ. ಇನ್ನೊಂದ್ ಪದ ಸಂದಾಗಿದೆಪ್ಪ, ಹೇಳ್ತವ್ರೆ, ನನ್ ಬಾಯ್ ತಿರ್ಗಕ್ಕಿಲ್ಲ. ಸರ್ವೋದಯ ದಿನ ಅಂತ ಏನೋ ಹೇಳ್ತಿರಲ್ಲಪ್ಪ. ಅದು ನನಗೆ ಈ ಜ್ಞಾಪ್ತಿ ಬಂತು ಬಿಡು, ನಂಗ್ ಬಾಯ್ ತಿರ್ಗಾಕಿಲ್ಲ ಬಿಡು. ಅದೆಲ್ಲಾದ್ರ ಬಗ್ಗೆನೂ ಮಾಹಿತಿಯ ಕೊಡ್ತಾವ್ರೆ. ಎಲ್ಲ ಈಗ ಬಾಳ ತಿಳ್ಕೊಬಿಟ್ಲ ಅನ್ಮಕ್ಕ. ಈಗ ನೋಡ್ದ ನಾಳೆ ಬಾರಿ ಚಪ್ಪಾಳೆ ಗಿಟ್ಟಿಸ್ಕತ್ತಾಳೆ. ಅಲ್ಲಪ್ಪ, ನಾನ್ ಭಾಷಣ ಮಾಡೋದಿರ್ಲಿ, ಅದ್ ಯಾರು ಹಿರೀಕರು ಬತ್ತವ್ರೆ ನಾಳೆ ಹೇಳು. ಅದೆಲ್ಲ ಸೀಕ್ರೆಟ್, ಹೇಳಕ್ಕಿಲ್ಲ. ಅಲ್ಲೇ ಬಂದ್ ನೋಡ್ಬೇಕು. ನೀನ್ ಬಂದ್ ನೋಡಿದ್ರೆ ಖುಷಿ ಆಯ್ತದ ನಿನ್ಗೆ. ಏನಂತೀಯಪ್ಪ ಜಯಣ್ಣ? ಇನ್ನೊಂದ್ ವಿಷಯಕ್ಕಪ್ಪ. ಏನು? ಅದೇನೋ ಇವತ್ತು ಸಾಯಂಕಾಲ ಇದು ನಮ್ಮ ಆಕಾಶವಾಣಿನಲ್ಲಿ ಏನೋ ಪ್ರಸಾರ ಮಾಡ್ತಾರಂತಲ್ಲಪ್ಪ, ನಮ್ಮ ರಾಷ್ಟ್ರಪತಿಗಳು ಮಾತಾಡೋದು, ಭಾಷಣ ಮಾಡ್ತಾರಲ್ಲ. ಅವರು ಇಡೀ ದೇಶವ ಉದ್ದೇಶಿಸಿ ರಾತ್ರಿ ಹೊತ್ತು ಭಾಷಣ ಮಾಡ್ತಾರೆ. ಅದ ಕೇಳ್ಬೇಕ ಅನ್ಮಕ್ಕ. ಇನ್ನು ಇನ್ಫಾರ್ಮೇಶನ್ ಸಿಕ್ಕಾಪಟ್ಟೆ ಸಿಕ್ಬಿಡ್ತದೆ. ಕೇಳಮು, ಅವ್ರ ನೋಡಕ್ಕೆ ಟೀಮ್ ಇನ್ನು ಹಾಕಮ್ ಅಲ್ಲಿ ರೇಡಿಯೋದಾಗ ಬರ್ತೈತೆ. ಹೌದು, ಅದು ನೋಡು, ಹೆಣ್ಮಗಳು ಅಷ್ಟು ಒಳ್ಳೆ ಕೆಲ್ಸಕ್ ಹೋಗಲ್ಲ, ಮಾತಾಯಿ ನೋಡ್ಬೇಕಲ್ವಾ. ಸಾಧನೆ ಬಿಡು. ಏನಂತೀಯ? ನೀನು ಒಂದು ಪೆನ್ನ ಪೆನ್ಸಿಲ್ ಹಿಡ್ಕ ಬಂದ್ಬಿಡು. ನಾನೊಂದ್ ನೋಟ್ ಬುಕ್ ಕೊಟ್ಟೆನಂತೆ, ಅವ್ರು ಏನೇನ್ ಮಾತಾಡ್ತಾರೆ ಎಲ್ಲ ಬರ್ಕೊಬಿಡು. ನಾವ್ ಯಾರಿಗೂ ಹೇಳಕ್ಕಿಲ್ಲ. ನಾಳೆ ಅದನ್ನೇ ಹೇಳ್ಬಿಡು ನೀನು ಅಷ್ಟೇ. ನೋಡಿ ಹೆಂಗ್ ಹೇಳ್ತಾವ್ನಿ. ಈಗ ಹನ್ಮಕ್ಕ ನೀ ಏನ್ ಮಾಡಿ ಹೇಳು. ಈಗ ನಮ್ಗೇನಾರು ಹೊಟ್ಟೆ ಹಸಿತಾದೆ, ಗಣರಾಜ್ಯೋತ್ಸವ ಸ್ಪೆಷಲ್ ಅಂತ ಏನ್ ಮಾಡಿದ್ಯಾ ಹೇಳು. ಸ್ಪೆಷಲ್ ಎಲ್ಲ ನಾಳೆ ಮಾಡೋದು. ಇವತ್ ಬಸ್ಸಾರು ಮುದ್ದೆ ಮಾಡಿವ್ನಿ, ಬೇಕಾದ್ರೆ ಗುಂಡ್ಕಳಿ ಅತಣಿಗೆ ತಕ್ಕ ನೀನು ಸಿ ಎಲ್ಲ ಇಡ್ಕೆ ತೊಳ್ದು.